ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಹೆಬ್ಬಾಕ ತಿಮ್ಮೇಗೌಡ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟು ಗೊಂದಲದ ಗೂಡಾಗಿಯೇ ಉಳಿದಿದೆ. ಅತ್ತ ಹೈಕಮಾಂಡ್ ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ನಾಯಕತ್ವ ವಿಚಾರದಲ್ಲಿ ತಟಸ್ಥ ನಿಲುವನ್ನ ತಾಳಿದ್ರೆ, ಇತ್ತ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಬಣ ರಾಜಕೀಯ ಬಿರುಸುಗೊಂಡಿರ್ತಕ್ಕಂಥದ್ದು. ಒಂದ್ ಕಡೆಯಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಕೆಲ ಶಾಸಕರುಗಳು ಬ್ಯಾಟ್ ಬೀಸ್ತಾ ಇದ್ರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಸಹೋದರ ಡಿ ಕೆ ಸುರೇಶ್ ಇಬ್ರು ಕೂಡ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕೊಟ್ಟ ಮಾತಿನ ಅಸ್ತ್ರವನ್ನ ಪದೇ ಪದೇಯಾಗಿ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಇದೀಗ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಇದ್ದಾರೆ ಎನ್ನಲಾದಂತ ಕೆಲ ಶಾಸಕರ ತಂಡ ಇದೀಗ ವಿದೇಶಕ್ಕೆ ಹಾರೋದಕ್ಕೆ ಮುಂದಾಗಿದ್ದಾರೆ. ಹೌದು, ಅಂತೂ ಇಂತೂ ವಿದೇಶಕ್ಕೆ ಪ್ರವಾಸವನ್ನ ಕೈಗೊಂಡಿದ್ದಾರೆ ಎನ್ನಲಾದಂತ ಕೆಲ ಶಾಸಕರ ತಂಡ ಇದೀಗ ನಾಳೆ ಸಂಜೆ ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ಪ್ರವಾಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹೌದು, ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸುಮಾರು 28ಕ್ಕೂ ಹೆಚ್ಚು ವಿಧಾನಸಭಾ ಸದಸ್ಯರು ಅಂದ್ರೆ ಶಾಸಕರು, ಮತ್ತೊಂದು ಕಡೆಯಾಗಿ 7 ಮಂದಿ ವಿಧಾನ ಪರಿಷತ್ ಸದಸ್ಯರು, ಇವರೆಲ್ಲರೂ ಕೂಡ ನಾಳೆ ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾ ಪ್ರವಾಸಕ್ಕೋಸ್ಕರವಾಗಿ ನಾಳೆ ಕರ್ನಾಟಕದಿಂದ ಬೆಂಗಳೂರಿನಿಂದ ತೆರಳುತ್ತಾ ಇರ್ತಕ್ಕಂಥದ್ದು. ಈ ಒಂದು ವಿದೇಶಿ ಪ್ರವಾಸಕ್ಕೆ ಅಂದ್ರೆ ಶಾಸಕರ ವಿದೇಶಿ ಪ್ರವಾಸಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನುವಂಥ ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಅವರ ತಂಡ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದ್ ರೀತಿ ಪ್ರಯತ್ನವನ್ನು ಕೂಡ ಮಾಡಿತ್ತು. ಆದ್ರೆ ಹೈಕಮಾಂಡ್ ನಿಂದ ಒಂದ್ ರೀತಿ ವಾರ್ನಿಂಗ್ ಕೊಡಿಸುವಲ್ಲಿ, ಹೈಕಮಾಂಡ್ ನಿಂದ ಒಂದು ಸೂಚನೆ ಕೊಡಿಸುವಲ್ಲಿ ಎಲ್ಲ ಒಂದ್ ಕಡೆಗೆ ಡಿ ಕೆ ಶಿವಕುಮಾರ್ ಅವ್ರ ಬಣಕ್ಕೆ ಒಂದ್ ಕಡೆ ಹಿನ್ನಡೆ ಆಯ್ತಾ ಅಂತ. ಯಾಕಂತ ಹೇಳಿದ್ರೆ ನೋಡಿ, ಬಹಳ ಮುಖ್ಯವಾಗಿ ಶಾಸಕರಾಗಿರ್ತಕ್ಕಂಥ ಪುಟ್ಟರಂಗ ಶೆಟ್ಟಿ, ಅಂಪನಗೌಡ ಬಾದರ್ಲಿ, ಕೋನ್ ರೆಡ್ಡಿ, ಮತ್ತೊಂದು ಕಡೆಯಾಗಿ ಮೈಸೂರು ಜಿಲ್ಲೆಯ ಕೆಲ ಶಾಸಕರುಗಳು ರವಿಶಂಕರ್ ಆಗಿರ್ಬೋದು, ರಾಘವೇಂದ್ರ ಇಟ್ನಾಳ್ ಆಗಿರ್ಬೋದು, ಮತ್ತೊಂದು ಕಡೆಯಾಗಿ ಉತ್ತರ ಕರ್ನಾಟಕ ಮತ್ತೆ ಹಳೆ ಮೈಸೂರು ಭಾಗದ 28ಕ್ಕೂ ಹೆಚ್ಚು ಮಂದಿ ಶಾಸಕರುಗಳು ಈಗಾಗಲೇ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದ್ದಾರೆ ಅನ್ನುವಂಥ ಒಂದು ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಹೀಗಾಗಿ ಈ ಹಿಂದೆ ಕೆಲ ದಿನಗಳ ಹಿಂದೆ ಪಶುಸಂಗೋಪನಾ ಇಲಾಖೆಯಿಂದ ಈ ಒಂದು ಅಧ್ಯಯನ ಪ್ರವಾಸವನ್ನ ಕೈಗೊಳ್ಳುತ್ತಿದೀವಿ ಎನ್ನುವಂಥ ಮಾತನ್ನ ಕೆಲ ಶಾಸಕರುಗಳು ಹೇಳ್ತಾ ಇದ್ರು. ಆದ್ರೆ ಸರ್ಕಾರಿ ವೆಚ್ಚದಲ್ಲಿ ಶಾಸಕರ ಪ್ರವಾಸಕ್ಕೆ ಎಲ್ಲೊಂದ್ ಕಡೆಗೆ ಸಾರ್ವಜನಿಕರು, ಮತ್ತೊಂದ್ ಕಡೆಗೆ ಸ್ವಪಕ್ಷದಲ್ಲೇ ಪರ ವಿರೋಧ ಚರ್ಚೆಗಳು, ಅಪಸ್ವರಗಳು ಕೇಳ್ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲರ್ಟ್ ಆದಂತ ಶಾಸಕರುಗಳು ಇದೀಗ ತಮ್ಮ ಸ್ವಂತ ಖರ್ಚಿನಲ್ಲೇ ಹೋಗ್ತಾ ಇದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸ್ವಂತ ಖರ್ಚಿನಲ್ಲಿ ಹೋಗೋದಕ್ಕೆ ಯಾರ ಅನುಮತಿ ಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಮೊದಲ ಹಂತದ ಶಾಸಕರ ಒಂದು ಪ್ರವಾಸದ ನೇತೃತ್ವವನ್ನ ಪಶುಸಂಗೋಪನಾ ಇಲಾಖೆ ಸಚಿವರು, ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರ ಆಪ್ತರಾದಂತ ಪ್ರಿಯಪಟ್ಟ ವೆಂಕಟೇಶ್ ಅವರು ವಹಿಸ್ಕೊಂಡಿದ್ರು. ಯಾವಾಗ ಪ್ರಿಯಪಟ್ಟ ವೆಂಕಟೇಶ್ ಅವರು ಈ ಒಂದು ಪ್ರವಾಸದ ನೇತೃತ್ವವನ್ನು ವಹಿಸ್ಕೊಂಡ್ರು ಅನ್ನುವಂಥ ನಿಟ್ಟಲ್ಲಿ ವ್ಯಾಪಕವಾಗಿ ಸುದ್ದಿ ಹರಡ್ತೋ, ಅವ್ರು ಎಲ್ಲ ಒಂದ್ ಕಡೆಗೆ ಅಂತರವನ್ನ ಕಾಯ್ದುಕೊಂಡ್ರು. ಇಲ್ಲ ನಾನು ಹೋಗಲ್ಲ, ನನ್ನನ್ನು ಕರೆದಿದ್ರು, ಆದ್ರೆ ನಾನು ಹೋಗೋದಕ್ಕೆ ಆಗ್ತಾ ಇಲ್ಲ, ನಾನು ಫ್ಯಾಮಿಲಿ ಸಮೇತ ಮತ್ತೊಂದು ಸಲ ಹೋಗ್ತೀನಿ ಅನ್ನುವಂಥ ಮಾತನ್ನ ಹೇಳೋದ್ರ ಮುಖಾಂತರ ಈ ಒಂದು ಪ್ರವಾಸದ ವಿಚಾರದಿಂದ ಅಂತರವನ್ನು ಕಾಯ್ದುಕೊಂಡ್ರು. ಅಷ್ಟೇ ಅಲ್ಲ, ಸ್ವಂತ ಖರ್ಚಿನಲ್ಲಿ ಹೋಗೋದಕ್ಕೆ ಶಾಸಕರು ಯಾಕೆ ಭಯ ಪಡ್ತಾರೆ, ಯಾರು ಅನುಮತಿ ಕೇಳ್ಬೇಕು, ಹೋಗ್ತೀವಿ ಅಂತ ಹೇಳೋದಕ್ಕೆ ಯಾಕೆ ಧೈರ್ಯ ಇಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ಪರೋಕ್ಷವಾಗಿ ಒಂದು ಸಂದೇಶವನ್ನ ಕೊಟ್ರು. ನೀವು ಹೋಗ್ಬೋದು, ಯಾರ ಅನುಮತಿ ಕೂಡ ಬೇಕಿಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ. ಸೊ ಹೀಗಾಗಿ ಅಂದುಕೊಂಡಂತೆ ಶಾಸಕರುಗಳು ಇವತ್ತು ಸಂಜೆ ಹೋಗ್ಬೇಕಾಗಿತ್ತು. ಆದ್ರೆ ಈ ಶಾಸಕರ ಪಟ್ಟಿ ಅಂದ್ರೆ ಶಾಸಕರ ಸಂಖ್ಯೆ ಪ್ರವಾಸಕ್ಕೆ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ನಾಳೆ ಅಂದ್ರೆ 17ನೇ ತಾರೀಕು ಸಂಜೆ ಈ ಒಂದು ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ಪ್ರವಾಸಕ್ಕೆ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಪವರ್ ಶೇರಿಂಗ್ ಫೈಟ್ ಈ ಒಂದು ವಿದೇಶಕ್ಕೆ ಏನಾದ್ರೂ ಶಿಫ್ಟ್ ಆಗುತ್ತಾ? ವಿದೇಶದಲ್ಲೇ ಕುಳಿತು ಶಾಸಕರುಗಳು ಸಿಎಂ ಸಿದ್ದರಾಮಯ್ಯನವ್ರ ಪರವಾಗಿ ಬ್ಯಾಟ್ ಬೀಸ್ತಾರ, ಅಥವಾ ಯಾರ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಶಾಸಕರುಗಳು ಈಗ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಎನ್ನುವಂಥದ್ದು. ಹೀಗೆ ಹಲವಾರು ಕುತೂಹಲಗಳು, ವ್ಯಾಖ್ಯಾನಗಳು, ವಿಮರ್ಶೆಗಳು ಈ ಒಂದು ಶಾಸಕರ ವಿದೇಶಿ ಪ್ರವಾಸದಿಂದ ಹೊರಹೊಮ್ಮಿರ್ತಕ್ಕಂಥದ್ದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮ್ರಾಮನ್ ಗುರುಶೇಖರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.